ಈಗಾಗಲೇ ನಾವು 9 ಈ ಖಾತಾ ಅಭಿಯಾನವನ್ನು ಮಾಡಿದ್ದೇವೆ. ಇದು 10ನೇ ಅಭಿಯಾನ. ಸುಮಾರು 300 ಖಾತೆಗಳಷ್ಟು ತಯಾರಾಗಿ ಖಾತೆದಾರರಿಗೆ ವಿತರಣೆ ಮಾಡೋದಿದ್ದೇವೆ. ಮಧ್ಯದಲ್ಲಿ ಸ್ವಲ್ಪ ವಿಳಂಬ ಆಯಿತು. 3-4 ದಿನ ನಮ್ಮ ನೌಕರರು ಉತ್ತರದಲ್ಲಿದ್ರು, ಮಧ್ಯ ರಾಜ್ಯಗಳು ಸ್ವಲ್ಪ ವಿಳಂಬ ಆಗಿರ್ಬೋದು. ಈಗಾಗಲೇ ಸುಮಾರು 1,500ಕ್ಕೂ ಹೆಚ್ಚು ಖಾತೆಗಳನ್ನ ನಾವು ಈ 2ನೇ ಅವಧಿ ಆದ್ಮೇಲೆ ನಗರಸಭಾ ಅಧ್ಯಕ್ಷ ಆದ್ಮೇಲೆ 1,500ಕ್ಕೂ ಹೆಚ್ಚು ಖಾತೆಗಳನ್ನ ವಿತರಣೆ ಮಾಡಿದ್ದೇವೆ. ಆದ್ರೂ ಕೂಡ ನಮಗೆ, ನಮ್ಮ ಆಯುಕ್ತರಿಗೆ, ನಮ್ಮ ಇವ್ರಿಗೆ ನಮಗೆ ಸಮಾಧಾನ ಇಲ್ಲ. ಇನ್ನ ಫಾಸ್ಟ್ ಆಗ್ಬೇಕಾಗಿತ್ತು. ಬಿ ಖಾತೆ ಇನ್ನ ನಾವು ಹೆಚ್ಚು ಮಾಡ್ಬೇಕಾಗಿತ್ತು ಅಂತ ಹೇಳಿ ನಾವು ಬಹಳಷ್ಟು ಪ್ರಯತ್ನಗಳನ್ನ ನಾವು ಕಾಲಕ್ಕೆ ತಕ್ಕಂಗೆ ನಮ್ಮ ಸಿಬ್ಬಂದಿ ಜೊತೆ ಸಭೆಗಳನ್ನು ನಡೆಸಿ, ನಮ್ಮ ಸಿಬ್ಬಂದಿ ಎಲ್ಲೆಲ್ಲಿ ಏನೇನು ಲೋಪದೋಷ ಆಗ್ತಾ ಇದೆ ಅಥವಾ ನಾವು ಸ್ಪೀಡಾಗೋದಕ್ಕೆ ಎಲ್ಲಿ ತೊಂದರೆ ಆಗ್ತಾ ಇದೆ ಅದನ್ನೆಲ್ಲ ಕಂಡಿಡಿದು ಅದಕ್ಕೊಂದು ಪರ್ಯಾಯ ಮಾರ್ಗಗಳನ್ನ ಹುಡ್ಕೊಂಡು ನಿಂತ್ಕೊಂಡು ಕೂಡ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ. ಈಗ ಸರ್ಕಾರನೇ ಈ ಒಂದು ಕೈ ಬರವಣಿಗೆಯಲ್ಲಿ ನಾವೇನ್ ತಗೊಂತಾ ಇದ್ವಿ ಮ್ಯಾನ್ಯಲ್, ಅದಕ್ಕೆ ಈಗ ಸರ್ಕಾರ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿ ಆನ್ಲೈನ್ ನಲ್ಲೇ ತಗೊಂಡಿದೆ. ಒಂದು ಸುತ್ತೋಲೆ ಕಳಿಸಿ ಸರ್ಕಾರ, ಆನ್ಲೈನ್ ಮ್ಯಾಂಡೇಟರಿ ಮಾಡಿ ಆನ್ಲೈನ್ ನಲ್ಲೇ ಕಳಿಸಬೇಕು ಅಂತ ಹೇಳಿ ಒಂದು ಸುತ್ತೋಲೆ ಕಳಿಸಿದ ಸರ್ಕಾರ. ಅದೇನಾದ್ರು ಸರಿಯಾಗಿ ಮಾಡದೆ ಹೋದ್ರೆ ನಾವು ಮುಂದಿನ ದಿನಗಳಲ್ಲಿ ನಾವು ಕ್ರಮ ತಗೊಂಡಿರ್ತೀವಿ. ಅವರು ಒಂದು ಸುತ್ತೋಲೆ ಕಳಿಸಿ ಎಲ್ಲ ಕಚೇರಿಗಳಿಗೆ ಸರ್ಕಾರದಿಂದಲೇ ಡಿಎಂಎಯಿಂದ ಸುತ್ತೋಲೆ ಕಳಿಸಿ. ಈ ನಿಟ್ಟಿನಲ್ಲಿ ನಮ್ಮ ಆಯುಕ್ತರು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರ. ಈಗ ನಾವು ಆನ್ಲೈನ್ ನಿಂದ ಆಗ್ತಕ್ಕಂಥ ಲಾಭ ಇತ್ತು. ಒಂದ್ಸಾರಿ ಆನ್ಲೈನ್ ಬಂದ ಮೇಲೆ ಆಮೇಲೆ ತೊಂದರೆ ಇದೆ. ಈಗ ನಾವು ಏನು ಕೇಸ್ ವರ್ಕರು ಇದು ತಿರುಗಾಟ ಅರ್ಜಿದಾರರಿಗೆ ಇರೋದಿಲ್ಲ. ಆನ್ಲೈನ್ ಅಲ್ಲಿ ಆಟೋಮೆಟಿಕ್ ಆಗ್ತಾರೆ. ಆದ್ರೆ ಆಗಕ್ ಮುಂಚೆ ಆನ್ಲೈನ್ ಆಗಕ್ಕೆ ಇನ್ನ ನಮ್ಮ ಜನ ತಯಾರಾಗಿಲ್ಲ ಅಂತ ಹೇಳಿ ನಾನು ನಮ್ಮ ಆಯ್ತು ನಾವು ಅಷ್ಟೊಂದು ಸಾರ್ವಜನಿಕರಿಗೆ ಸಹಾಯ ಆಗೋ ರೀತಿಯಲ್ಲಿ ಒಂದು ಸಹಾಯವಾಣಿ ತರ ಏನಾದ್ರು ಮಾಡ್ಬೇಕಂತಂದು ಅವರು ಮಾತಾಡುವಾಗ ಹೇಳ್ತಾರೆ. ಯಾಕಂದ್ರೆ ನಮ್ಗೇನೇ ತೊಂದರೆ ಆದ್ರೂ ಕೂಡ ನಮಗೆ ನಾವು ಸಹಾಯವಾಣಿ ಮಾಡ್ಬೇಕು ಅಂತ ಸರ್ಕಾರ ಹೇಳಿಲ್ಲ. ಯಾಕಂದ್ರ ಕರ್ನಾಟಕವನ್ನು ಮತ್ತೆ ಆ್ಯಪ್ಗಳೇನಿದ್ದಾವೆ ಅದ್ರ ಮೂಲಕ ಆನ್ಲೈನ್ ಅಲ್ಲಿ ಬನ್ನಿ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ. ಆದ್ರೆ ನಾವು ಸಾರ್ವಜನಿಕ ಹಿತದೃಷ್ಟಿಯಿಂದ ಜನರಿಗೆ ಅನುಕೂಲ ಆಗ್ಬೇಕು, ಮತ್ತೆ ಜನ ಅಮಾಯಕ ಜನರು ಈ ದಳ್ಳಾಳಿ ಕೈಗೋ ಶೋಷಣೆ ಒಳಗಾಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಅವ್ರಿಗೆ ಸಹಾಯಕವಾಗಿ ನಿಂತ್ಕೊಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡ್ಕೊಂಡಿದ್ವಿ. ಹಾಗಾಗಿ ಈಗಾಗಲೇ ನಾವು ಈ ಒಂದು ಈ ಖಾತಾ ಅಭಿಯಾನದಲ್ಲಿ 1,500ಕ್ಕೂ ಹೆಚ್ಚು ಖಾತೆಗಳನ್ನು ವಿತರಣೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಸರಳೀಕರಿಸಿ ಇನ್ನ ಸ್ವಲ್ಪ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡೋದಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ. ಅನೇಕ ರೀತಿಯ ಅನಾನುಕೂಲತೆಗಳಾಗಿರ್ಬೋದು. ಈಗ ಬಿ ಖಾತಾ ಬಿಟ್ಟ ಮೇಲೆ ನಮಗೆ ಅರ್ಜಿಗಳು ಜಾಸ್ತಿ ಬಂದ್ಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ದಯಮಾಡಿ ಇಲ್ಲಿರೋ ಜನರು ಕೂಡ ನಾಗರಿಕರು ಬಹಳ ಜನ ಇದ್ದೀರಿ, ತಿಳ್ಕೋಬೇಕು. ನಮ್ಗೇನ್ ಸ್ಟಾಫ್ ಇರಬೇಕು ಅದ್ರಲ್ಲಿ ಅರ್ಧನೇ ಇರೋದು ರೆವಿನ್ಯೂ ಕೂಡ. ಆ ಇರೋ ಜನರಲ್ಲಿ ನಾವು ಹಗಲು ರಾತ್ರಿ ಸುಮಾರು 7 ಗಂಟೆ ಕೆಲಸ ಮಾಡಿಸಿದ್ವಿ, ಜನರಿಗೆ ಅನಾನುಕೂಲ ಆಗ್ಬಾರ್ದು. ಆದ್ರೂ ಕೂಡ ಟೈಮ್ ಸಾಕಾಗ್ತಾ ಇಲ್ಲ. ಯಾಕಂದ್ರೆ ನಾವು ಬಹಳಷ್ಟು ಜನ ತಯಾರಾಗಿ ಬಂದ್ರು, ಆದ್ರೆ ಕಂದಾಯ ಕಟ್ಟದೆ ಸುಮಾರು ದಿನ ಲೇಟ್ ಮಾಡಿ ಆಮೇಲೆ ಕಂದಾಯ ಕಟ್ಟದ್ದು ಬಿಟ್ಟು ನಾವು ಅರ್ಜಿ ಕೊಟ್ಟಿದ್ದು ಲೆಕ್ಕ ಹೇಳಿದ್ರು 3 ತಿಂಗಳಾಯ್ತು 2 ತಿಂಗಳಾಯ್ತು. ಈ ರೀತಿ ಅನಾನುಕೂಲತೆಗಳು ಆಗಿದ್ದಾವೆ. ಆದ್ರೆ ಜನರು ಕೂಡ ಪಾಪ ಅವಣಿಸ್ಬೇಕಲ್ಲ, ಇದು ಡಬಲ್ ಟ್ಯಾಕ್ಸ್ ಕಟ್ಟೋದು ಇದ್ರದ್ದು ಅದು ಅವ್ರಿಗೂ ಸ್ವಲ್ಪ ಸಮಯ ತಗೊಂಡು ಅದನ್ನ ಮಾಡಿದ್ದಾರೆ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಹೆಚ್ಚು ರೀತಿ ಸಹಕಾರ ಆಗ್ಬೇಕಂತೇಳಿ ನಾವು ಇನ್ನೂ ಹೆಚ್ಚು ಶ್ರಮ ಆಗ್ತೇವೆ.